ನಮಸ್ಕಾರ. ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಈ ಥೈರಾಯ್ಡ್ ಸಮಸ್ಯೆ ಅಂದ್ರೇನು, ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ, ಈ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಹೋಮಿಯೋಪತಿನಲ್ಲಿ ಇದಕ್ಕೆ ಚಿಕಿತ್ಸೆ ಹೇಗೆ, ನಮ್ಮ ಆಹಾರ ಕ್ರಮ ಹೇಗಿರಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು, ಇದೆಲ್ಲದರ ಕುರಿತು ಇವತ್ತು ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಗಣೇಶ್ ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಎಸ್ ಸರ್. ಸೊ ಇತ್ತೀಚಿನ ದಿನಗಳಲ್ಲಿ ಥೈರಾಯ್ಡ್ ಸಮಸ್ಯೆ ಅನ್ನೋದು ತುಂಬ ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಬಹಳಷ್ಟು ಜನರ ಬಾಯಲ್ಲಿ ಥೈರಾಯ್ಡ್ ಸಮಸ್ಯೆ ಇದೆ, ಪ್ರಾಬ್ಲಮ್ ಇದೆ ಅಂತ ಕೇಳ್ತಾನೆ ಇದ್ದೀವಿ. ಸೊ ಮೊದಲನೇದಾಗಿ ಥೈರಾಯ್ಡ್ ಸಮಸ್ಯೆ ಅಂದ್ರೇನು, ಇದಕ್ಕೆ ಕಾರಣಗಳೇನು ಡಾಕ್ಟರ್? ಇವಾಗ ನೀವು ಹೇಳಿರೋ ಪ್ರಕಾರವಾಗಿ ಥೈರಾಯ್ಡ್ ಅನ್ನೋದು ಈ ನಡುವೆ ಸರ್ವಸಾಮಾನ್ಯವಾಗಿ ಎಲ್ಲರಲ್ಲೂ ನಾವು ನೋಡ್ತಾ ಇದ್ದೀವಿ. ಸೊ ಇವಾಗ ಥೈರಾಯ್ಡ್ ಅಂದರೆ ಏನು, ಒಂದು ಸಿಂಪಲ್ಲಾಗಿ ಇವಾಗ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಡ್ತಾರೆ. ಸೊ ಥೈರಾಯ್ಡ್ ಅಂದರೆ ಏನು ಅನ್ನೋದನ್ನು ಮೊದಲನೇದಾಗಿ ತಿಳ್ಕೊಳ್ಬೇಕು. ಇವಾಗ ನಮ್ಮ ದೇಹದಲ್ಲಿ ಹಲವಾರು ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ ನಾವು. ಅಂದರೆ ಗ್ಲ್ಯಾಂಡ್ಸ್ ಅಂದರೆ ಏನಂದರೆ ಅಲ್ಲಿಂದ ದೇರ್ ಇಸ್ ಸಮಥಿಂಗ್ ವಿಚ್ ಇಸ್ ಬೀನ್ ಪ್ರೊಡ್ಯೂಸ್ಡ್ ಆ್ಯಂಡ್ ಅದು ನಮ್ಮ ದೇಹಕ್ಕೆ ಬೇಕಾಗುತ್ತೆ. ಇವಾಗ ಹಲವಾರು ಗ್ಲ್ಯಾಂಡ್ಗಳು ಅಂತ ನಾನು ಹೇಳಿಬಿಟ್ಟೆ. ಇವಾಗ ಯಾಕೆ ಅದನ್ನು ಹೇಳಿದೆ ಅಂದರೆ ಈ ಥೈರಾಯ್ಡ್ ಅನ್ನೋದನ್ನು ನೋಡ್ಕೊಳೋದಕ್ಕಾಗಿ ಎರಡು ಲೆಕ್ಕಾಚಾರ. ಇವಾಗ ಥೈರಾಯ್ಡ್ ಒಂದೇ ಗ್ಲ್ಯಾಂಡ್ ಅಂತ ಹೇಳ್ಬಿಟ್ಟು ನಾವು ಮಾತಾಡ್ತಾ ಹೋದರೆ ಅದರ ಕೆಲಸ ಕಾರ್ಯಗಳನ್ನು ನೋಡ್ಕೊಳೋದಕ್ಕೆ ಬೇರೆ ಗ್ಲ್ಯಾಂಟಿಂದ ಅದಕ್ಕೊಂದು ಹಾರ್ಮೋನ್ ಬೇಕು ಅಥವಾ ಒಂದು ಕೆಮಿಕಲ್ ಬೇಕು ಅಂತ ಹೇಳ್ಬಿಟ್ಟು ನಾವು ಮಾತಾಡಬೇಕು. ಈಗ ಥೈರಾಯ್ಡ್ ಅನ್ನೋದು ಎಲ್ಲಿದೆ? ನಮ್ಮ ಗಂಟಲಿನ ಮಧ್ಯದಲ್ಲಿ ಒಂದು ಬಟರ್ಫ್ಲೈ ಆಕಾರದಲ್ಲಿ ಒಂದು ಗ್ಲ್ಯಾಂಡ್ ಇದೆ. ಸೊ ಇದನ್ನು ನಾವು ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಕರಿತೀವಿ. ಸೊ ಇದರ ಕೆಲಸ ಕಾರ್ಯ ಏನು ಅಂತ ಹೇಳಿದ್ರೆ, ನೀವು ಉದ್ದ ಆಗಿದ್ದೀರಾ, ದಪ್ಪ ಆಗಿದ್ದೀರಾ, ಕೂದಲು ಬೆಳೆದಿದೆ, ಊರುಗಳು ಬೆಳೆದಿದೆ, ನಿಮ್ಮ ದೇಹದಲ್ಲಿರುವಂಥ ಎಲ್ಲ ಆರ್ಗನ್ಗಳು ಬೆಳೆದಿದೆ, ನಿಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ನಡೀತಾ ಇದೆ. ಇದನ್ನೆಲ್ಲ ನಡೆಸೋದಕ್ಕೆ ನಮ್ಮಲ್ಲಿ ಒಂದು ಹಾರ್ಮೋನ್ ಬೇಕು. ಸಿಂಪಲ್ಲಾಗಿ ಅದನ್ನು ನಾವು ಗ್ರೋತ್ ಹಾರ್ಮೋನ್ ಅಂತ ಕರಿತೀವಿ. ಆ ಗ್ರೋತ್ ಹಾರ್ಮೋನನ್ನು ನಮ್ಮೆಲ್ಲರಿಗೂ ಕೊಡುವಂಥದ್ದು ಗ್ಲ್ಯಾಂಡೇ ಥೈರಾಯ್ಡ್ ಗ್ಲ್ಯಾಂಡ್. ಸೊ ಇದರಲ್ಲೂ ಕೂಡ ಈ ಥೈರಾಯ್ಡ್ ಗ್ಲ್ಯಾಂಡಿನ ಸೆಕ್ರೀಷನಲ್ಲೂ ಕೂಡ ಆ್ಯಕ್ಟಿವು ಇನ್ಆ್ಯಕ್ಟಿವ್ ಇದೆ. ಈಗ ಇದು ಏನಪ್ಪ ಇದು ಆ್ಯಕ್ಟಿವು ಇನ್ಆ್ಯಕ್ಟಿವು ಹೇಳ್ಬಿಟ್ರಲ್ಲ ಅಂತ ಹೇಳಿದ್ರೆ, ನೀವು ಒಂದು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿರ್ತೀರ, ಸರ್ವಸಾಮಾನ್ಯವಾಗಿ ಗೊತ್ತಿರುತ್ತೆ ನಿಮಗೆ. T3 T4 ಅಂತ ಹೇಳ್ತೀವಿ. ಸೊ T3 ಅನ್ನೋದು ಆ್ಯಕ್ಟಿವ್, T4 ಅನ್ನೋದು ಇನ್ಆ್ಯಕ್ಟಿವ್. ಸೊ ದಟ್ ಆ್ಯಕ್ಟಿವಿಟಿ ಲೆವೆಲಲ್ಲಿ ಇರುವಂಥದ್ದು ಮೂವ್ ಆಗ್ತಾ ಇದ್ದಂಗೆ ಇನ್ಆ್ಯಕ್ಟಿವು ಇಟ್ ವಿಲ್ ಟೇಕ್ ಪ್ಲೇಸ್. ಆ ಜಾಗಗಳನ್ನು ಅದು ಕವರ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಇದನ್ನು ತಿಳ್ಕೊಳ್ಬೇಕಾಗುತ್ತೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇವಾಗ ನಾನು ಹೇಳಿದೆ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಈ ಥೈರಾಯ್ಡ್ ಗ್ಲ್ಯಾಂಡನ್ನು ನೋಡ್ಕೊಡೋದಕ್ಕೆ ಇನ್ನೊಂದು ಗ್ಲ್ಯಾಂಡಿಂದ ಒಂದು ಹೆಲ್ಪ್ ಬೇಕು. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಈ ಥೈರಾಯ್ಡ್ ಗ್ಲ್ಯಾಂಡ್ನ ಒಂದು ನಾರ್ಮಲ್ ಆ್ಯಕ್ಟಿವಿಟಿ, ಆ ಸೆಕ್ರೀಷನ್ ನಾರ್ಮಲ್ ಆಗಿರೋದಕ್ಕೆ ನಮ್ಮ ದೇಹದಲ್ಲಿರುವಂಥ ಮೆದುಳಿನ ಕೆಳಗಡೆ ಒಂದು ಬಟಾಣಿ ಆಕಾರದಲ್ಲಿ ಒಂದು ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಆ ಗ್ಲ್ಯಾಂಡಿಂದ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಬೇಕು. ಸೊ ಆ ಗ್ಲ್ಯಾಂಡಿಂದ ಒಂದು ಹಾರ್ಮೋನು ಈ ಥೈರಾಯ್ಡನ್ನು ಕಂಟ್ರೋಲ್ ಅಥವಾ ಸ್ಟಿಮ್ಯುಲೇಟ್ ಮಾಡಿ ಅದರಿಂದ ಬರುವಂಥದ್ದನ್ನು ನಮ್ಮ ದೇಹಕ್ಕೆ ಬೇಕಾಗಿರುವಂಥದ್ದು ಗ್ರೋತ್ಗೆ ಬೇಕಾಗಿರುವಂಥ ಹಾರ್ಮೋನನ್ನು ಕೊಡೋದಕ್ಕೆ ಒಂದು ರೆಗ್ಯುಲೇಷನನ್ನು ಅದನ್ನು ನೋಡ್ಕೊಳ್ತಾ ಹೋಗುತ್ತೆ. ಸೊ ಥೈರಾಯ್ಡ್ ಒಂದೇ ಇದ್ದರೆ ಅಥವಾ ಅದು ಒಂದೇ ಸರಿಯಾಗಿದ್ರೇ ಎಲ್ಲ ನಡೆಯುತ್ತೆ ಅನ್ನೋದು ಕೂಡ ಇಲ್ಲ. ಆ ಮೆದುಳಿನ ಕೆಳಗಡೆ ಇರುವಂಥ ಗ್ಲ್ಯಾಂಡಿಂದ ಬರುವಂಥದ್ದು ಕೂಡ ನಮ್ಮ ಥೈರಾಯ್ಡನ್ನ ನೋಡ್ಕೊಳುತ್ತೆ. ಸೊ ಇದರಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ್ರೆ, ಏನು ಕಾರಣ? ಇವಾಗ ಎಲ್ಲರಿಗೂ ಗೊತ್ತಿದೆ, ನೀವು ಉಪ್ಪು ಕಮ್ಮಿ ತಿಂದರೆ ಅಥವಾ ಸಾಲ್ಟಲ್ಲಿ ಐಡಿನ್ ಕಡಿಮೆ ಇದ್ದರೆ ನಿಮಗೆ ಥೈರಾಯ್ಡ್ ಸಮಸ್ಯೆ ಬರುತ್ತೆ ಅಂತ ನೀವು ತಿಳ್ಕೊಂಡ್ರಿ. ಸೊ ಇವಾಗ ಎಸ್, ಅದು ನಿಜಾನೇ. ನಿಮ್ಮ ಡಯಟ್ರಿ ಕಂಡೀಷನ್ಸಲ್ಲಿ ಒಂದು ವೇರಿಯೇಷನ್ ಆದಾಗ ನಿಮ್ಮಲ್ಲಿ ಥೈರಾಯ್ಡ್ ಸಮಸ್ಯೆ ಬರುತ್ತೆ ಅನ್ನೋದು ಗೊತ್ತು. ಅದೇ ಥರ ಗೆಡ್ಡೆ ಗೆಣಸುಗಳನ್ನು ತಿಂದರೆ ಅಥವಾ ಈ ಕ್ಯಾಬೇಜ್, ಕಾಲಿಫ್ಲವರ್ನ ನಾವು ಹೆಚ್ಚಾಗಿ ಪ್ರೀತಿಯಿಂದ ನಾವು ತಿಂದರೆ ಸಮಸ್ಯೆ ಬರುತ್ತೆ ಅಂತ. ಹೌದು, ತರಕಾರಿಗಳಿಂದ ಬರುತ್ತೆ. ನಾವು ಹೆಚ್ಚಾಗಿ ನಾವು ಅದನ್ನು ಸೇವಿಸ್ತಾ ಹೋದಾಗ ನಮ್ಮ ಕ್ರೇವಿಂಗ್ ಅದರ ಕಡೆಗಿದ್ದಾಗ ನಮ್ಮಲ್ಲಿ ಸಮಸ್ಯೆಗಳು ಬರುತ್ತೆ. ಅದೇ ಥರನೇ ಹೆಚ್ಚಾಗಿ ನೀವು ಈ ತರಕಾರಿಗಳನ್ನು ನೀವು ತಿಂತಾ ಹೋದಾಗ ಅದರಲ್ಲಿ ಬರುತ್ತೆ. ಅದೇ ಥರ ಹಣ್ಣುಗಳಲ್ಲೂ ತಿಂತಾ ಹೋದರೆ, ನೀವು ಹೆಚ್ಚಾಗಿ ಅದನ್ನು ಸೇವಿಸ್ತಾ ಹೋದರೆ ಬರುತ್ತೆ. ಇವಾಗ ಯಾವುದು ಥರ ಹಣ್ಣುಗಳು ಅಂತ ಹೇಳಿದ್ರೆ ಪೈನಾಪಲ್ ಹಣ್ಣು ಹೆಚ್ಚಾಗಿರ್ಬೋದು, ಅಥವಾ ಈ ಸೀಬೆ ಹಣ್ಣನ್ನು ಹೆಚ್ಚಾಗಿ ತಿಂದರೆ ಇರ್ಬೋದು, ಪಚ್ಚಬಾಳೆಹಣ್ಣು ಹಣ್ಣನ್ನು ಹೆಚ್ಚಾಗಿ ತಿಂದರೆ ಕೂಡ ಸಮಸ್ಯೆಗಳು ಬರ್ಬೋದು. ಸೊ ಅದೇ ಥರನೇ ಇದು ಬರೀ ತಿಂಡಿ ತಿನಿಸುಗಳಿಗಾಯಿತು. ಎನ್ವೈರ್ನಮೆಂಟಲ್ ಫ್ಯಾಕ್ಟರ್ಸ್, ನೀವು ಮಾಡುವಂಥ ಕೆಲಸ ಕಾರ್ಯಗಳು, ಆಕ್ಯುಪೇಷನಲ್ ಹೆಜಾರ್ಡ್ಸಿಂದನೂ ಕೂಡ ನಿಮಗೆ ಥೈರಾಯ್ಡ್ ಸಮಸ್ಯೆಗಳು ಬರುತ್ತೆ. ಪ್ರಾದೇಶಿಕವಾಗಿ ಎನ್ವೈರ್ನಮೆಂಟಲ್ ಅಂತ ಹೇಳಿದ್ರೆ ಒಂದೊಂದು ಜಾಗದಲ್ಲಿ ಅಲ್ಲಿರುವಂಥ ಎನ್ವೈರ್ನಮೆಂಟಲಲ್ಲಿ
ಕುಂದುಕೊರತೆಗಳಿಂದ ನಿಮ್ಮಲ್ಲಿ ಥೈರಾಯ್ಡ್ ಸಮಸ್ಯೆಗಳು ಬರುತ್ತೆ. ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಕಡಿಮೆಗಳಲ್ಲಿ ಬರುವಂಥದ್ದಿದೆ. ಅದೇ ಥರನೇ ನಿಮ್ಮ ಒಂದು ಬೆಳವಣಿಗೆಯಲ್ಲಿ ಒಂದು ವೇರಿಯೇಷನ್ ಆದಾಗ, ಒಂದು ಮನಸ್ಥಿತಿಯ ವ್ಯತ್ಯಾಸ ಆದಾಗಲೂ ಕೂಡ ಥೈರಾಯ್ಡಿನ ಸಮಸ್ಯೆಗಳನ್ನು ನೀವು ನೋಡ್ತೀರಾ. ಥರನೇ ದರ್ ಇಸ್ ಅ ಕಂಡೀಷನ್ ವೇರ್ ಆಟೋ ಇಮ್ಯೂನ್ ಡಿಸಾರ್ಡರ್, ನಮ್ಮ ದೇಹದಲ್ಲಿ ಒಂದು ಆಟೋ ಇಮ್ಯುನಿಟಿ ಅನ್ನೋದು ಏನಿದೆ ಅದರ ಒಂದು ಏರುಪೇರು ಆದಾಗಲೂ ಕೂಡ ನಿಮಗೆ ಥೈರಾಯ್ಡ್ ಸಮಸ್ಯೆ ಬರುತ್ತೆ. ಹೆರಿಡಿಟ್ರಿ, ಅದನ್ನು ಮರೆಯೋ ಥರ ಇಲ್ಲ. ಏನು ಇನ್ಹೆರಿಟೆನ್ಸ್ ಎಲ್ಲನೂ ನಿಮ್ಮ ಅಪ್ಪ ಅಮ್ಮನಿಂದನೇ ತೊಗೊಂಡಿರ್ತೀರ. ಎಸ್, 60% ನಿಮ್ಮ ಪೇರೆಂಟ್ಸಿಂದ ನೀವು ಗ್ಯಾದರ್ ಮಾಡ್ಕೊಂಡಿರ್ತೀರ. ಸೊ ದರ್ ಇಸ್ ಅ ಪಾಸಿಬಿಲಿಟಿ ಆಫ್ ಹೆರಿಡಿಟ್ರಿಕಲಿ ಸಫರ್ ಆಗುವಂಥದ್ದು ಇದೆ. ಸೊ ಇದಿಷ್ಟು ಕಾರಣಗಳು ಬೀಳುತ್ತೆ ಥೈರಾಯ್ಡ್ ಸಮಸ್ಯೆಯಲ್ಲಿ ಒಳಗಾಗೋದಕ್ಕೆ. ಎಸ್ ಡಾಕ್ಟರ್, ಇನ್ನು ಥೈರಾಯ್ಡ್ ಸಮಸ್ಯೆ ಇದೆ ಅಂತ ತಕ್ಷಣಕ್ಕೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಸೊ ಇದರ ಲಕ್ಷಣಗಳೇನು ಡಾಕ್ಟರ್? ಇವಾಗ ಥೈರಾಯ್ಡ್ ಸಮಸ್ಯೆ ತಕ್ಷಣಕ್ಕೆ ಗೊತ್ತಾಗಲ್ಲ. ಓಕೆ, ನೀವು ಲೇಜಿ ಆದರೆ ನಿಮಗೆ ಗೊತ್ತಾಗುತ್ತಾ? ಯಾರಾದರೂ ಹೇಳಬೇಕು. ಸೊ ಯಾಕಂದರೆ ದಟ್ ಇಸ್ ಒನ್ ಆಫ್ ದಿ ಸಿಮ್ಟಮ್ಸ್. ಈ ನಡುವೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದ, ಈ ನಡುವೆ ಯಾಕೋ ಕೆಲಸದ ಕಡೆ ಗಮನ ಇಲ್ಲ. ಚೆನ್ನಾಗಿ ಓದ್ತಾ ಇದ್ದ, ಈ ನಡುವೆ ಗಮನ ಇಲ್ಲ. ಯಾವಾಗ ನೋಡಿದ್ರೂ ಮಲಗಿರಬೇಕು ಅನ್ನಿಸ್ತಾನೆ, ತನಗ ಉತ್ಸಾಹ ಇಲ್ಲ, ಹುಮ್ಮಸ್ಸಿಲ್ಲ ಅಂತ ಹೇಳ್ತಿರಲ್ಲ. ಎಸ್, ದಿಸ್ ಇಸ್ ಅ ಸಿಮ್ಟಮ್, ಲೇಜಿನೆಸ್. ಸೆಕೆಂಡ್ ಥಿಂಗ್, ಏನೋ ಚೆನ್ನಾಗಿದ್ದಪ್ಪ, ಕೂದಲೆಲ್ಲ ಚೆನ್ನಾಗಿತ್ತು, ನೋಡಿದ್ರೆ ಸಡನ್ನಾಗಿ ಕೂದಲು ಉದುರ್ತಾ ಇದೆ, ಯಾಕೋ ಬಾಲ್ಡ್ ಆಗ್ತಾ ಇದ್ದಾನೆ. ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಇಸ್ ಅ ಕಾಮನ್ ಥಿಂಗ್. ಹೇರ್ ಫಾಲ್. ಸ್ಕಿನ್ನೆಲ್ಲ ಚೆನ್ನಾಗಿತ್ತು, ಈ ನಡುವೆ ಯಾಕೋ ಸ್ವಲ್ಪ ಅನ್ಹೈಜಿನಿಕ್ ಆಗಿದೆಯಲ್ಲ ಸ್ಕಿನ್ ಇಶ್ಯೂಸಲ್ಲಿ ಅಂತ ಹೇಳಿದ್ರೆ, ಹೈಪೋಥೈರಾಯ್ಡಲ್ಲಿ ನಿಮ್ಮ ಲಸ್ಟರ್ ಒಂಥರ ಡಲ್ ಆಗುತ್ತೆ. ಹೈಪರಲ್ಲಿ ಒಂಥರ ಇಟ್ ಓವರ್ ಗ್ರೋತ್ ಥರ ಆಗೋದು, ಒಂಥರ ರಫ್ನೆಸ್ನ ನೀವು ನೋಡ್ತೀರಾ. ಅದೇನೇ ಹೈಪರಲ್ಲಿ ಬಂದಾಗ ನಿಮ್ಮ ಹೇರು ಕೂಡ ಜಾಸ್ತಿ ಬೆಳೆಯುತ್ತೆ, ದಟ್ಟವಾಗಿ ಬೆಳೀತಾ ಇರುತ್ತೆ, ಊರುಗಳೆಲ್ಲನೂ ಹೆಚ್ಚಾಗಿ ಬೆಳೀತಾ ಇರುತ್ತೆ. ದೇರ್ ಇಸ್ ಅ ಗ್ರೋತ್ ಇಂಪೈರ್ಮೆಂಟ್ ಆ್ಯಂಡ್ ಉದ್ದ ಅಗಲಗಳಾಗ್ತೀರಾ, ಮೂಳೆಗಳೆಲ್ಲ ಗಟ್ಟಿ ಆಗುತ್ತೆ. ನೀವು ಲುಕ್ ಮೋರ್ ಬೋನಿಯಾಗಿ, ಒಂಥರ ಹಾರ್ಡಾಗಿ, ಜೈಗ್ಯಾಂಟಿಕ್ ಆಗಿ ಕಾಣ್ತೀರಾ ವೆನ್ ದರ್ ಇಸ್ ಅನ್ ಹೈಪರ್. ಅದೇ ಹೈಪೋ ಇದ್ದಾಗ ಗುಂಡಗಾಗ್ತೀರಾ, ಬೆಳ್ಳಗಾಗ್ತೀರಾ, ಮೂನ್ ಶೇಪ್ ಮುಖ ಕಾಣ್ತಾ ಇರುತ್ತೆ. ಸೊ ದಿಸ್ ಇಸ್ ಅ ಸಿಮ್ಟಮ್. ಆ್ಯಂಡ್ ಹೆಣ್ಣು ಮಕ್ಕಳಲ್ಲಿ ಅವರ ಒಂದು ಮೆನ್ಸ್ಟ್ರುವೇಷನ್ ಅಥವಾ ಮುಟ್ಟು ವೇರಿ ಆಗುತ್ತೆ, ಡಿಲೇ ಆಗುತ್ತೆ. ಈ ತಿಂಗಳಲ್ಲಿ ಬಂದಿಲ್ಲ, ನೆಕ್ಸ್ಟ್ ತಿಂಗಳಲ್ಲೂ ಬರ್ತಾ ಇಲ್ಲ, ಅಲ್ಲೆಲ್ಲೋ ವೇರಿಯೇಷನ್ ಆಯಿತು. ಎಸ್, ಹೈಪರಲ್ಲಿ ಏನಾಯಿತು, ರಿಪೀಟೆಡ್ಡಾಗಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ತಕ್ಷಣಕ್ಕೆ 20 ದಿನ, 18 ದಿನ, 21 ದಿನಕ್ಕೇ ಅಪಿಯರೆನ್ಸ್ ಆಗ್ತಾ ಇದೆ. ಆ್ಯಂಡ್ ಫ್ಲೋ ಇಸ್ ನಾಟ್ ದಟ್ ಗ್ರೇಟ್, ಎಲ್ಲ ವೇರಿಯೇಷನ್ ಆಗ್ತಾಯಿತ್ತು. ಸೊ ಹಾರ್ಮೋನ್ಸು ಅಲ್ಲೂ ಕೂಡ, ಯಾಕಂದರೆ ಗ್ರೋತ್ ಹಾರ್ಮೋನ್, ಸೊ ಅಲ್ಲೂ ಕೂಡ ನಿಮಗೊಂದು ವೇರಿಯೇಷನನ್ನು ಕೊಡ್ತಾ ಇರುತ್ತೆ. ಮನಸ್ಥಿತಿಗೆ ನಾನು ಲೇಜಿನೆಸ್ ಹೇಳಿದೆ. ಇದರಲ್ಲಿ ಇನ್ನೊಂದು ಆತಂಕ, ಪ್ಯಾಲ್ಪಿಟೇಷನ್, ಎದೆ ಹೊಡ್ಕೊಳ್ತಾ ಇರುತ್ತೆ ಡವ ಅಂತ. ಯಾರೋ ಬಂದು ಬೆಲ್ ಮಾಡಿದ್ರು ಅಂದರೆ ಇಲ್ಲಿ ಎದೆ ಹೊಡ್ಕೊಳುತ್ತೆ. ಸೊ ದೀಸ್ ಆರ್ ಆಲ್ ದ ಸಿಮ್ಟಮ್ಸ್ ವಾಟ್ ಯು ಕಮ್ ಅಕ್ರಾಸ್. ಸೊ ದೀಸ್ ಆರ್ ದಿ ಬೇಸಿಕ್ ಐಡೆಂಟಿಟಿ. ಅದೇ ಥರನೇ ಹೌ ಟು ಸಿ ದಟ್, ಹೌ ಟು ಐಡೆಂಟಿಫೈ ದಟ್ ನಿಮ್ಮಲ್ಲಿ ಏನಾದ್ರು ಥೈರಾಯ್ಡ್ ಸಮಸ್ಯೆ ಇದೆಯಾ. ಜಸ್ಟ್ ಒಂದು ಮಿರರ್ ಎದುರುಗಡೆ ನಿಂತ್ಕೊಳ್ಳಿ, ಸ್ವಲ್ಪ ಮೇಲಕ್ಕೆ ನೋಡಿ, ನಿಮ್ಮ ಹುಗಳನ್ನು ನುಂಗಿ. ಸೊ ದ ಗ್ಲ್ಯಾಂಟ್ ಮೂವ್ಸ್ ಅಪ್ ಆ್ಯಂಡ್ ಡೌನ್. ಆ ಗ್ಲ್ಯಾಂಟ್ ಮೂಮೆಂಟಲ್ಲಿ ಏನಾದರೂ ನಿಮಗೆ ಬೌನ್ಸ್ ಥರ ಕಾಣ್ತಾ ಇದೆ, ದಪ್ಪ ಆಗಿದೆ, ಯಾವುದೋ ಒಂದು ಕಡೆ ಮಾತ್ರ ಗಂಟು ಥರ ಕಾಣ್ತಾ ಇದೆ, ಅಥವಾ ಓವರಾಲಾಗಿ ದಪ್ಪ ಆಗಿರೋ ಥರ ಇದೆ, ಆ್ಯಂಡ್ ಆ ಹುಗಳನ್ನು ನುಂಗಿ ಮೂವ್ ಮಾಡೋದಕ್ಕೆ ನಿಮಗೆ ಬೆಳಗ್ಗೆ ಹೊತ್ತಲ್ಲಿ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ, ಅಂಡರ್ಸ್ಟ್ಯಾಂಡ್ ದಟ್ ದೇರ್ ಇಸ್ ಅ ಥೈರಾಯ್ಡ್ ಇಶ್ಯೂ ಇನ್ ದಿಸ್. ಸೊ ಐಡೆಂಟಿಫಿಕೇಷನ್ನು ಕೂಡ ನೀವು ಸೆಲ್ಫ್ ಆಗೇ ಮಾಡ್ಕೊಳ್ಬೋದು. ಎಸ್ ಡಾಕ್ಟರ್, ಇನ್ನು ಥೈರಾಯ್ಡ್ ಸಮಸ್ಯೆಯ ವಿಧಗಳ ಬಗ್ಗೆ ಹೇಳೋದಾದರೆ ಯಾವೆಲ್ಲ ವಿಧಗಳಿದ್ದಾವೆ? ಈಗ ಥೈರಾಯ್ಡಲ್ಲಿ ಹಲವಾರು ವಿಧಗಳಿದೆ. ಮೊದಲನೇದು ಯಾವಾಗ ನಾನು ಹೇಳಿದೆ, ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಂಡಾಗ ಗಂಟು ಥರ ಕಾಣುತ್ತೆ, ದಟ್ಸ್ ಕಾಲ್ಡ್ ಆಸ್ ನಾಡ್ಯೂಲ್. ಸೊ ಎರಡೂ ಕಡೆ ಇರ್ಬೋದು, ಯಾಕಂದರೆ ಬಟರ್ಫ್ಲೈಯಲ್ಲಿ ಎರಡೂ ಕಡೆ ವಿಂಗ್ಸ್ ಇರೋ ಥರ ಎರಡೂ ಕಡೆ ಇರುತ್ತೆ. ಸೆಂಟ್ರಲ್ ಒಂದು ಇಸ್ತಮಿಕ್ ಲೈನು ಕೂಡ ಇದೆ. ಸೊ ಗಂಟು ರೈಟ್ ಆದರೂ ಇರ್ಬೋದು, ಲೆಫ್ಟ್ ಆದರೂ ಇರ್ಬೋದು, ಎರಡೂ ಕಡೆನೂ ಇರ್ಬೋದು. ಅದರಲ್ಲಿ ಒಂಥರ ನೀರುಗುಳೆಯೋ ಥರ ಸಿಸ್ಟಿಕ್ ಕೂಡ ಆಗ್ಬೋದು, 2-3 ಗಂಟುಗಳು ಕೂಡ ಆಗ್ಬೋದು, ನಾಡ್ಯೂಲ್ಸ್ ಅಂತ ಹೇಳ್ತೀವಿ. ಅದೇ ಥರ ಗ್ಲ್ಯಾಂಟೇ ದಪ್ಪವಾಗಿ ಒಳ್ಳೆ ಬಾಲ್ ಸೈಜು, ಫುಟ್ಬಾಲ್ ಸೈಜ್ವರೆಗೂ ಹೋಗುತ್ತೆ. ನಾವು ಮಂಗಳೂರು ಕಡೆ ಎಲ್ಲ ನೋಡಿದ್ದೀವಿ ಪೇಷಂಟನ್ನು, ಒಳ್ಳೆ ಗಂಟ್ಲಲ್ಲಿ ದಪ್ಪ ಬಾಲ್ ಇಟ್ಕೊಂಡಂಗೆ ಇರುತ್ತೆ. ದಟ್ ಇಸ್ ಕಾಲ್ಡ್ ಎಸ್ ಗಾಯ್ಟರ್. ಸೊ ದ ಓವರ್ ಆ್ಯಕ್ಟಿವಿಟಿ, ಗ್ಲ್ಯಾಂಡ್ ಸ್ಟಾರ್ಟ್ಸ್ ಗ್ರೋಯಿಂಗ್ ಅಪ್. ಇಲ್ಲಿ ಅವರಲ್ಲಿ ಹಾರ್ಮೋನ್ಸ್ ನಾರ್ಮಲ್ ಇರುತ್ತೆ, ಸೆಕ್ರೀಷನ್ಸ್ ವಿಲ್ ಬಿ ನಾರ್ಮಲ್, ಬಟ್ ಇಲ್ಲಿ ಸ್ಟೋನಿ ಹಾರ್ಡ್ ಗ್ಲ್ಯಾಂಟ್ ಇರುತ್ತೆ. ಸೊ ದಟ್ಸ್ ಕಾಲ್ಡ್ ಎಸ್ ಗಾಯ್ಟರ್ ಅಂತ ಹೇಳ್ಬಿಟ್ಟು. ಹೈಪರ್ ಆ್ಯಂಡ್ ಹೈಪೋ. ಸೊ ಹೆಚ್ಚಾಗಿ ನಿಮಗೆ ಹಾರ್ಮೋನ್ಸ್ ಬರ್ತಾ ಇದೆ, ನಿಮ್ಮ TSH ವ್ಯಾಲ್ಯೂಸು ಕಮ್ಮಿ ಆಗಿದೆ, ಬಟ್ ನಿಮ್ಮ ಗ್ಲ್ಯಾಂಡ್ಯುಲರ್ ಫಂಕ್ಷನ್ಸ್ ಜಾಸ್ತಿಯಾಗಿ ಹಾರ್ಮೋನ್ಸ್ ಜಾಸ್ತಿ ಆಗ್ತದೆ. ನಿಮ್ಮಲ್ಲೆಲ್ಲನೂ ಇನ್ಕ್ರೀಸ್ ಸಿಮ್ಟಮ್ಗಳನ್ನು ನೀವು ನೋಡ್ತಾ ಇರ್ತೀರ ಅಂದರೆ ದಟ್ಸ್ ಕಾಲ್ಡ್ ಆಸ್ ಹೈಪರ್. ಹೈಪೋ ಕಂಡೀಷನ್ಸ್ ಅಂತ ಹೇಳಿದ್ರೆ ನಿಮ್ಮ ಥೈರಾಯ್ಡಲ್ಲಿ ಬರುವಂಥದ್ದು ಕಡಿಮೆ ಇರುತ್ತೆ, ಪಿಟ್ಯುಟರಿ ಗ್ಲ್ಯಾಂಟಿಂದ ಬರುವಂಥ ಹಾರ್ಮೋನ್ ಜಾಸ್ತಿ. ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ವೇರಿಯೇಷನ್ಸು ಕೂಡ ಹೇಳ್ತಾ ಇದ್ದೀನಿ ನಾನು. ಸೊ ಅಲ್ಲಿ ವೇರಿಯೇಷನ್ನ ನೀವು ನೋಡ್ತೀರಾ, ದಟ್ಸ್ ಕಾಲ್ಡ್ ಆಸ್ ಹೈಪೋ ಅಲ್ಲಿ. ಸೊ ಹೈಪೋ ಅಲ್ಲಿ ನೀವು ದಪ್ಪ ಆಗ್ತೀರಾ. ಸೊ ನಿಮ್ಮ ಲಸ್ಟರ್ಲೆಸ್ ಎಲ್ಲ ಇಳಿತಾ ಹೋಗುತ್ತೆ, ಡಿಲೇಡ್ ಪ್ಯಾಟರ್ನ್ ಆಫ್ ಸೈಕಲ್ಸು ಈ ಥರದನ್ನೆಲ್ಲ ನೋಡ್ತೀರಾ. ಹೈಪರಲ್ಲೆಲ್ಲನೂ ಇರಾಡಿಕ್ ಆಗಿರುತ್ತೆ. ಸೊ ಹೆಪಜಾರ್ಡ್ ವೇ ಆಫ್ ರನ್ನಿಂಗ್ ಇರುತ್ತೆ.
ಸೊ ಇದರಲ್ಲಿ ಇನ್ನೊಂದು ಥೈರೋಟೈಟಸ್ ಅಂತ ಹೇಳ್ತೀವಿ ನಾವು. ಸೊ ಎಲ್ಲ ಕಡೆಯೂ ಇನ್ಫ್ಲಮೇಷನ್ ಅನ್ನೋದು ಆಗೇ ಆಗುತ್ತೆ. ಸೊ ಇದರಲ್ಲೂ ಕೂಡ ಒಂದು ಇನ್ಫ್ಲಮೇಷನ್ ಆಗುತ್ತೆ, ವೇರ್ ದಿ ಹಾರ್ಮೋನ್ಸ್ ಟ್ರೈ ಟು ಸ್ಟಾರ್ಟ್ ಸ್ಲಿಪ್ಪಿಂಗ್ ಓವರ್. ಪ್ರೊಡಕ್ಷನಿಂದ ಹೆಚ್ಚಾಗಿರೋದು ಇಟ್ ಸ್ಟಾರ್ಟ್ ಸ್ಲಿಪ್ಪಿಂಗ್ ಓವರ್, ದಟ್ ಸ್ಟಾರ್ಟ್ಸ್ ಡ್ಯಾಮೇಜಿಂಗ್ ಯುವರ್ ಹೋಲ್ ಬಾಡಿ, ಥೈರೋಟೈಟಸ್ ಅಂತ ಹೇಳ್ತೀವಿ ನಾವಿಲ್ಲಿ. ಸೊ ಇದರ ನೆಕ್ಸ್ಟಲ್ಲಿ ಕ್ಯಾನ್ಸರಸ್ ಕೂಡ ನಾವು ಹೇಳಬೇಕಾಗತ್ತೆ, ಯಾಕಂದರೆ ಈ ನಡುವೆ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ. ಭಯ ಪಡಬೇಡಿ, ಇಟ್ ವಾಸ್ ವೆರಿ ಕಾಮನ್ ಥರ ಆಗ್ಬಿಡ, ರೇರ್ ಅಂತ ಹೇಳ್ತಾ ಇದ್ವಿ. ಈ ನಡುವೆ ನಾವು ಆ ಕಂಡೀಷನ್ನು ನೋಡ್ತಾ ಇದ್ದೀವಿ. ಥೈರಾಯ್ಡ್ ಕ್ಯಾನ್ಸರ್ಸು ಕೂಡ ಇದೆ, ಅಲ್ಲಿ ಕ್ಯಾಪಿಲರೀಸ್ ಹಿಲರಿ ಕ್ಯಾನ್ಸರೇಷನ್ಸ್ ಕಂಡೀಷನ್ಸ್ ಇರುತ್ತೆ ನಮಗೆ ಅಲ್ಲಿ. ಸೊ ಆ ಥರದನ್ನು ಇಟ್ ಈಸ್ ಅ ಸರ್ಜಿಕಲ್ ಇಂಟರ್ವೆನ್ಷನ್ಸ್ ಇಸ್ ರಿಕ್ವೈರ್ಡ್. ಸೊ ಇಷ್ಟು ಟೈಪ್ಗಳನ್ನು ನೀವು ನೋಡ್ತಾ ಬರ್ತೀರ ನೀವಲ್ಲಿ. ಎಸ್ ಡಾಕ್ಟರ್, ಇನ್ನು ಅತಿಯಾದ ಥೈರಾಯ್ಡ್ನಿಂದ ಯಾವ್ಯಾವ ಸಮಸ್ಯೆಗಳು ಉಂಟಾಗುತ್ತೆ ಅನ್ನೋದಾದರೆ? ಇವಾಗ ಅತಿಯಾದ ಥೈರಾಯ್ಡ್, ಇವಾಗ ನೀವು ಅತಿಯಾದ ಥೈರಾಯ್ಡ್ ಅಂದರೆ ಇವಾಗ ಥೈರಾಯ್ಡ್ ಗ್ಲ್ಯಾಂಡ್ ದಪ್ಪ ಆಗಿದೆಯಾ, ಸೊ ಅದರಿಂದ ಸಮಸ್ಯೆ ಬರ್ತಾ ಇದೆಯಾ, ಅಥವಾ ಥೈರಾಯ್ಡ್ ಗ್ಲ್ಯಾಂಡಿನ ಸೆಕ್ರೀಷನ್ಸ್ ಹೆಚ್ಚಿಗಾಗಿದೆಯಾ ಅನ್ನೋದನ್ನು ನಾವು ಲೆಕ್ಕಾಚಾರ ಹಾಕಬೇಕಾಗುತ್ತೆ. ಇವಾಗ ಒಂದೊಂದು ಕಂಡೀಷನ್ ಏನಾಗುತ್ತೆ, ವಿಸಿಬಿಲಿಟಿಯಾಗಿ ದಪ್ಪ ಆಗಿರುತ್ತೆ, ಕಂಠ ಥರ ಆಗಿರುತ್ತೆ, ಬಟ್ ದೇರ್ ಆರ್ ನೋ ಅದರ್ ಡ್ಯಾಮೇಜಸ್, ಓನ್ಲಿ ಆ ಗ್ಲ್ಯಾಂಡ್ ಮಾತ್ರ ಓವರ್ ಗ್ರೋತ್ ಆಗಿರುತ್ತೆ, ಗಾಯ್ಟರ್ ಅಂತ ನಾವು ಇದನ್ನು ಕರಿತೀವಿ. ಹಾರ್ಮೋನ್ಸ್ ವುಡ್ ಬಿ ಕ್ವೈಟ್ ರೆಗ್ಯುಲರ್ ಆಗಿರುತ್ತೆ. ಒಬ್ಬೊಬ್ಬರಲ್ಲಿ ಏನಾಗುತ್ತೆ, ಗ್ರೋತ್ ಜಾಸ್ತಿ ಇರೋದ್ರಿಂದ ಹಾರ್ಮೋನ್ಸ್ ಕೂಡ ಜಾಸ್ತಿ ಆಗ್ಬೋದು, ದೇ ವುಡ್ ಸ್ಟಾರ್ಟ್ ಗ್ರೋಯಿಂಗ್ ಹೆಪೆಸಾರ್ಡ್ಲಿ ಆಗ್ಬೋದು ಅವರಲ್ಲಿ, ಅಥವಾ ಇಟ್ ಕ್ಯಾನ್ ಗಿವ್ ಇನ್ ಟು ಆನ್ ಇನ್ಫ್ಲಮೇಟಿವ್ ಕಂಡೀಷನ್ಸು ಕೂಡ ಆಗ್ಬೋದು. ಸೊ ದಿಸ್ ಇಸ್ ವಿತ್ ದಿ ಗ್ರೋತ್ ಕನ್ಸರ್ನ್ ಆದಾಗ. ಇವಾಗ ನಾವು ಹಾರ್ಮೋನ್ ವೇರಿಯೇಷನ್ಸ್ ಆದಾಗ, ಹಾರ್ಮೋನ್ಸ್ ಆರ್ ಬೀನ್ ಸೆಕ್ರೀಟೆಡ್ ಎಕ್ಸೆಸಿವ್ಲಿ, ಏನೇನು ಕಂಡೀಷನ್ ಆಗುತ್ತೆ, ಎಲ್ಲನೂ ನಮಗೆ ಜಾಸ್ತಿ ಸಿಗ್ತಾ ಹೋದಂಗೆ ಇಲ್ಲಿ ನಮ್ಮ ಗ್ರೋತು, ಬಾಡಿ ಗ್ರೋತು, ಬೋನ್ ಗ್ರೋತು, ಆರ್ಗನಲ್ ಡೆವಲಪ್ಮೆಂಟ್ಸು ಆ್ಯಂಡ್ ಇಟ್ ಈಸ್ ಏಜಿಂಗ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಸಿಂಪ್ಲೆಸ್ಟಾಗಿ ಹೇಳಬೇಕಂದ್ರೆ ನಿಮ್ಮ ಕೂದಲು ಕೂಡ ಬೇಗ ಬೇಗ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ದಟ್ಟ ಆಗುತ್ತೆ, ಆ್ಯಂಡ್ ಇಟ್ ಲುಕ್ಸ್ ಅನ್ಹೆಲ್ತಿ, ಒಂಥರ ಖುಷಿ ಆಗೋದಿಲ್ಲ ನಿಮ್ಮ ಕೂದಲನ್ನು ನೋಡಿದ್ರೆ. ಸೊ ಈ ಥರದ್ದನ್ನು ನೀವು ಸ್ಮಾಲೆಸ್ಟ್ ಸಿಂಪ್ಟಮ್ ಟು ಐಡೆಂಟಿಫೈ ಹೇಳ್ತಾ ಇದ್ದೀನಿ ನಾನು. ಅದೇ ಥರ ಹೈಪೋ ಆದಾಗ, ಸೊ ಏನಾಗುತ್ತೆ, ನಿಮ್ಮ ಎಲ್ಲ ಬಾಡಿ ಫಂಕ್ಷನ್ಸಲ್ಲಿ ನಾರ್ಮಲ್ಸಿ ಇರೋದನ್ನು ಇಟ್ ಗೆಟ್ಸ್ ಲೋ ಆಕ್ಸಿಲರೇಷನ್. ಸೊ ಎಲ್ಲ ಲೋ ಆದಾಗ ಏನಾಗುತ್ತೆ, ಯು ವುಡ್ ಗೈನ್ ವೆಯ್ಟ್ ಆಗ್ಬೋದು, ಡಿಲೇಡ್ ಸೈಕಲ್ಸ್ ಆಗುತ್ತೆ, ಹೆಣ್ಣು ಮಕ್ಕಳಲ್ಲಿ ಒಂದು ಲೆಥಾರ್ಜಿ ಫೀಲಿಂಗ್ ಇರುತ್ತೆ, ಓವರ್ ವೆಯ್ಟ್, ಒಬೇಸಿಟಿಯನ್ನು ಡೆವಲಪ್ ಮಾಡ್ತೀರಾ, ನೀವಲ್ಲಿ ಒಂಥರ ರೌಂಡ್ ಮೂನಿ ಫೇಸ್ ಬರುತ್ತೆ, ಡಲ್ನೆಸ್ ಇರುತ್ತೆ. ಸೊ ಪ್ಯಾಲ್ಪಿಟೇಟಿವ್ ಕಂಡೀಷನ್ಸ್ನ ನೀವು ನೋಡ್ತಾ ಇರ್ತೀರ. ಯಾವುದೇ ಒಂದು ವಿಷಯಕ್ಕಾಗಲಿ ಆತಂಕ ಆಗ್ತಾ ಇರುತ್ತೆ, ಬಟ್ ನಿಮ್ಮ ರೆಸ್ಪಾಂಡ್ ಲೆವೆಲ್ ಇಸ್ ಸ್ಲೋ. ಆತಂಕ ಇರುತ್ತೆ, ರೆಸ್ಪಾಂಡ್ ಲೆವೆಲ್ ಸ್ಲೋ ಇರುತ್ತೆ ಇನ್ ಕಂಡೀಷನ್ಸ್ ಆಫ್ ಹೈಪೋ. ಹೈಪರಲ್ಲಿ ಆ ಒಂದು ಆತಂಕ ಆಯಿತು ಅಂದರೆ ನಿಮ್ಮ ಅದು ಒಂಥರ ವೈಲೆಂಟ್ ರೆಸ್ಪಾಂಡ್ ಬರ್ತಾ ಇರುತ್ತೆ, ಯಾವಾಗಲೂ ಕೋಪ, ಇರಿಟೇಷನ್ನು, ರೆಸ್ಲೆಸ್ನೆಸ್ ಅನ್ನೋದನ್ನು ನೀವು ನೋಡ್ತಾ ಇರ್ತೀರ. ಸೊ ಇಲ್ಲಿ ಹಾರ್ಮೋನ್ಸ್ ವೇರಿಯೇಷನ್ ಆದಾಗ ಈ ಗ್ರೂಪ್ ಆಫ್ ಸಿಂಪ್ಟಮ್ಸ್ನ ನೋಡ್ತೀರಾ. ಗ್ರೋತ್ ವೇರಿಯೇಷನ್ಸ್ ಆದಾಗ ಈ ನಾನು ಮೊದಲು ಹೇಳಿರುವಂಥ ಸಿಂಪ್ಟಮ್ಗಳನ್ನು ನೀವು ನೋಡ್ತಾ ಬರ್ತೀರ. ಎಸ್ ಡಾಕ್ಟರ್, ಇನ್ನು ಥೈರಾಯ್ಡ್ ಸಮಸ್ಯೆಗೆ ಮುಖ್ಯ ಕಾರಣ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ಬೋದು. ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಕಾರಣ ಏನು ಡಾಕ್ಟರ್? ಇವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಇವಾಗ ನಾವು ದಿನನಿತ್ಯ ಒಂದು ಚಟುವಟಿಕೆ ನಾವು ನಡೀತಾ ಇರುತ್ತೆ. ಸೊ ದಿಸ್ ಇಸ್ ಹೌ ಟು ಅಂಡರ್ಸ್ಟ್ಯಾಂಡ್ ಇಟ್. ನೀವು ರೆಗ್ಯುಲರಾಗಿ ಬೆಳಗ್ಗೆ ಎದ್ದೇಳ್ತೀರಾ, ವಾಕಿಂಗ್ ಹೋಗ್ತಾ ಇರ್ತೀರಾ, ಬಂದು ರೆಡಿ ಆಗ್ತೀರಾ, ನೀವು ನಿಮ್ಮ ಕೆಲಸಕ್ಕೆ ಹೋಗ್ತಾ ಇರ್ತೀರ. ಸೊ ದಿಸ್ ಗೆಟ್ಸ್ ಇಂಪ್ಯಾರ್ಡ್. ಏನೋ ಒಂದು ವಿಷಯ ದಿಂದ ನೀವು ಅದನ್ನು ಆ ಒಂದು ಏನಿರುತ್ತೆ ರೆಗ್ಯುಲರಾಗಿ ನೀವು ಮಾಡುವಂಥದ್ದನ್ನು ವೇರಿಯೇಟ್ ಮಾಡಿದಾಗ ಇಲ್ಲಿ ಹಾರ್ಮೋನ್ಸ್ ಸೆಕ್ರೀಟ್ ಆಗ್ತಾ ಇರೋದು ಅದರ ಪಾಡಿಗೆ ಅದು ಸೆಕ್ರೀಟ್ ಆಗ್ತಾ ಇರುತ್ತೆ. ಸೊ ವೆನ್ ಇಟ್ ಈಸ್ ನಾಟ್ ಯುಟಿಲೈಸ್ಡ್, ವಾಟ್ ಹ್ಯಾಪನ್ಸ್, ಇಟ್ ಈಸ್ ಇನ್ ಯೋರ್ ಬಾಡಿ ಆ್ಯಂಡ್ ದ ಬಾಡಿ ಟ್ರೈಸ್ ಟು ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಫಿಸಿಕಲ್ ಆ್ಯಕ್ಟಿವಿಟಿ ಆರ್ ದಿಸ್ ರೆಗ್ಯುಲರ್ ನ್ಯಾಚುರಲ್ ಆ್ಯಕ್ಟಿವಿಟಿ ಇಸ್ ನಾಟ್ ಹ್ಯಾಪನಿಂಗ್. ಸೊ ಅದು ಬ್ಯಾಲೆನ್ಸ್ ಆಗಬೇಕು ಅನ್ನೋದಿರುತ್ತೆ. ಎಸ್ ಡಾಕ್ಟರ್, ಈ ಬಗ್ಗೆ ಇನ್ನೂ ಮಾತನಾಡೋಣ. ಇವಾಗ ಒಬ್ಬರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮತ್ತು ನಿಮ್ಮ ಹೆಸರೇನು? ಬೆಳ್ಕೆರೆ ತಾಲೂಕು ಗುಂಡ್ಲುಗುಂಟೆ ಗ್ರಾಮ. ನಿಮ್ಮ ಹೆಸರೇನು ಸರ್? ಅಂದರೆ ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಾಬ್ಲಮ್ ಹೇಳ್ಕೊಳ್ಳಿ ಸರ್. ಹೇಳಿ, ಏನು ಸಮಸ್ಯೆ ಇದೆ ಹೇಳಿ. ಇಲ್ಲ ಸರ್, ಯಾವಾಗಲೂ ಹೊಟ್ಟೆ ನೋವು, ಊಟ ಮಾಡಿದ್ರು ಹೊಟ್ಟೆ ನೋಯ್ತಿರುತ್ತೆ, ಊಟ ಖಾಲಿ ಹೊಟ್ಟೆಗೆ ಹೊಟ್ಟೆ ನೋಯ್ತಿರುತ್ತೆ. ಪ್ರತಿಯಾಗಿ ಏನು ಊಟ ಮಾಡಿದ್ರೂ ನೋವುತ್ತೆ, ಊಟ ಮಾಡದೇ ಇದ್ರೂ ನೋವುತ್ತೆ. ಓಡೋದು ಸ್ವಲ್ಪ ಆರಾಮಾಗಿದ್ದು ಏನೂ ಆಗಲ್ಲ. ಕೆಲಸ ಮಾಡೋದು ಬಗ್ಗಿ ಓಡಾಡಿ ಕೆಲಸ ಮಾಡಿಬಿಟ್ರೆ ಹಂಗಾಗುತ್ತೆ. ಓಕೆ, ಸುಸ್ತು ಕೂಡ ಆಗುತ್ತೆ ಅದ್ರ ಜೊತೆಯಲ್ಲಿ, ಇಲ್ಲ ಬರೀ ಹೊಟ್ಟೆ ಉಬ್ರ, ಗ್ಯಾಸು ಆ ಥರದ್ದಾಗತ್ತಾ? ಹೊಟ್ಟೆ ಉಬ್ರ ಏನು ಬರೋಲ್ಲ, ಹೊಟ್ಟೆ ನೋವ್ತಾ ಇರುತ್ತೆ. ಹಂಗೆ ಸ್ವಂತ ಇದಲ್ಲ, ಹಿಂದೆ ಗಂಜಿಂದ ಸ್ವಂತದ ಮೇಗಡೆ ಸ್ವಲ್ಪ ಆ ಕಡೆ ಈ ಕಡೆ ನೋವು ಬರ್ತವೆ. ಓಕೆ, ನೋವು ಬರುತ್ತೆ. ಆಮೇಲೆ ಏನಾದ್ರು ಟಾಯ್ಲೆಟ್ಗೆ ಹೋಗ್ಬೇಕು ಅನ್ಸುತ್ತಾ ನೋವು ಬಂದ ಮೇಲೆ? ಹೋಗ್ಬೇಕು ಅನ್ನಿಸುತ್ತೆ.
ಎಸ್, ಯಾಕೆ ಇದನ್ನು ಕೇಳಿದೆ ಅಂತ ಹೇಳಿದ್ರೆ ನಿಮ್ಮ ಸಿಂಪ್ಟಮ್ಗಳನ್ನು ಗ್ಯಾದರ್ ಮಾಡ್ಕೊಂಡು ಏನು ಸಮಸ್ಯೆ ಅಂತ ಹೇಳೋದಕ್ಕೆ. ಸೊ ನಿಮಗೆ ಹೊಟ್ಟೆ ಅಲ್ಲಲ್ಲಿ ಕಿವುಚ್ತಾ ಇದೆ, ಊಟ ಮಾಡಿದ್ರೂ ಕಿವುಚುತ್ತೆ ಅಥವಾ ಊಟ ಮಾಡದೇ ಇದ್ರೂ ಕಿವುಚುತ್ತೆ, ಪ್ಲಸ್ ಟಾಯ್ಲೆಟ್ಗೆ ಹೋಗಬೇಕು ಅನಿಸುತ್ತೆ ಅಥವಾ ಟಾಯ್ಲೆಟ್ಗೆ ಹೋದಾಗ ಅಲ್ಲಿ ಒಂದೊಂದು ಸತಿ ಏನೂ ಟಾಯ್ಲೆಟ್ ಬರದೇ ಇರೋದು ಕೂಡ ಆಗ್ಬೋದು. ಅಂದರೆ IBS ಅಂತ ಹೇಳ್ತೀವಿ ನಾವು, ಅಂದರೆ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಪ್ಲಸ್ ಈ ಹೊಟ್ಟೆ ಯಾಕೆ ನಿಮ್ಗೆ ನೋವಾಗಬೇಕು, ಏನೂ ಊಟ ಮಾಡಲಿಲ್ಲ ಅಂತ ಹೇಳಿದಾಗ ಅಂದರೆ ನಮ್ಮ ಹೊಟ್ಟೆಯಲ್ಲಿ ಬೇಕಾಗಿರುವಂಥ ಗ್ಯಾಸ್ಟ್ರಿಕ್ ಫ್ಲೂಯಿಡ್ಸು ಆ್ಯಸಿಡ್ಸು ಸೆಕ್ರೀಟ್ ಆಗಿರುತ್ತೆ. ಅದಕ್ಕೆ ಏನೂ ಕೆಲಸ ಕಾರ್ಯ ಸಿಗಲಿಲ್ಲ ಅಂದರೆ ನಮಗೆ ತೊಂದರೆ ಕೊಡೋದನ್ನು ಸ್ಟಾರ್ಟ್ ಮಾಡುತ್ತೆ. ಈಗ ಊಟ ಮಾಡಿದ ಮೇಲೆ ನೋವುತ್ತೆ ಅಂದರೆ ಅಲ್ಲಿರುವಂಥ ಫ್ಲೂಯಿಡ್ಸು ಅಥವಾ ಆ್ಯಸಿಡ್ಸ್ ಅದಕ್ಕೆ ಇರುವಂಥದ್ದು ಕಡಿಮೆ ಇರ್ಬೋದು, ಅಥವಾ ನೀವು ತಿಂದಿರುವಂಥ ತಿನಿಸಲ್ಲಿ ಏನಾದರೂ ವೇರಿಯೇಷನ್ಸ್ ಆಗಿದ್ದಾಗ ಸಮಸ್ಯೆ ಆಗ್ಬೋದು. ಬಟ್ ನಿಮ್ಮ ಸಮಸ್ಯೆ ನೀವು ಹೇಳಿರೋ ಪ್ರಕಾರವಾಗಿ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳಿದೆ. ಇದಕ್ಕೂ ಕೂಡ ಹೋಮಿಯೋ ಕೇರಲ್ಲಿ ಚಿಕಿತ್ಸೆ ಇದೆ. ಎಸ್ ಡಾಕ್ಟರ್, ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮತ್ತು ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ಶೈಲಜಾ ಅಂತ. ಎಸ್ ಶೈಲಜಾ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಓಕೆ ಮೇಡಮ್. ಹಲೋ ಹಲೋ, ಹೇಳಿ ಮೇಡಮ್. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್, ನಮಗೆ ಪ್ರೆಗ್ನೆನ್ಸಿಯಲ್ಲಿ ಥೈರಾಯ್ಡ್ ಬಂದಿತ್ತು. ಓಕೆ. ಅದು ಡೆಲಿವರಿ ಆದಮೇಲೆ ಹೋಗುತ್ತೆ, ಮತ್ತೆ ಏನಾದ್ರು ಬರುತ್ತಾ? ಇವಾಗ ಪ್ರೆಗ್ನೆನ್ಸಿಯಲ್ಲೇ ನಿಮ್ಮ ಥೈರಾಯ್ಡ್ ಹಾರ್ಮೋನ್ಸು ವೇರಿಯೇಷನ್ ಆಗಿತ್ತು. ಸೊ ಅದಕ್ಕೆ ಕಾರಣ ಏನು ಅಂತ ಹೇಳ್ಬಿಟ್ಟು ನಾವು ಫಸ್ಟು ತಿಳ್ಕೊಳ್ಳೋಣ. ಸೊ ನಿಮ್ಮಲ್ಲಿ ಬೇರೆ ಹಾರ್ಮೋನ್ಗಳ ಒಂದು ವ್ಯತ್ಯಾಸಗಳು ಕೂಡ ಆಗಿರುತ್ತೆ ಆ ಟೈಮಲ್ಲಿ. ಸೊ ಹಾಗಾದಾಗ ನಿಮ್ಮ ಥೈರಾಯ್ಡ್ ಹಾರ್ಮೋನು ಕೂಡ ವೇರಿಯೇಷನ್ಗೆ ಬಂದಿರುತ್ತೆ. ನಾರ್ಮಲಿ ಡೆಲಿವರಿ ಆದ ನಂತರ ಎಷ್ಟೋ ಹಲವರಲ್ಲಿ ಅದು ನಾರ್ಮಲ್ ಆಗಿ ಹೋಗುತ್ತೆ. ಬಟ್ ಒಂದು ಅರ್ಥ ಇಲ್ಲಿ ಏನು ಅಂತ ಹೇಳಿದ್ರೆ, ನಿಮ್ಮ ದೇಹದಲ್ಲಿ ಒಂದು ಹಾರ್ಮೋನ್ ವೇರಿಯೇಷನ್ನಿನ ಟೆಂಡೆನ್ಸಿ ಇದೆ. ಸೊ ನಾಳೆ ನಿಮಗೆ ಥೈರಾಯ್ಡ್ ಬರುವಂಥ ಸಾಧ್ಯತೆ ಇದೆ ಅಂತ ಅಲ್ಲಿ ತೋರಿಸ್ಕೊಟ್ಟಿದೆ. ಸೊ ದಟ್ ಒಂದು ಹಾರ್ಮೋನ್ ವೇರಿಯೇಷನ್ಸ್ ಇದೆ. ಇದಕ್ಕಾಗಿ ಒಂದು ರೆಗ್ಯುಲರ್ ಆಗಿ ಒಂದು ಸಾಲ್ಟ್ ವಾಟರ್ ಗಾರ್ಗ್ಲಿಂಗನ್ನು ಮಾಡಿ, ನಿಮ್ಮ ವೆಯ್ಟ್ ಒಂದೇ ಇದರಲ್ಲಿ ಮೇಂಟೈನ್ ಆಗಿದೆಯಾ ಅಂತ ನೋಡಿ, ಅಥವಾ ಸ್ವಲ್ಪ ಏರುಪೇರು, ಒಂದು 60 ಇದ್ದರೆ 62 ಅಥವಾ 58ಕ್ಕೆ ಹತ್ತಿ ಇಳಿಯೋದನ್ನು ನೋಡ್ತಾ ಇದ್ದರೆ ಐ ಥಿಂಕ್ ದಿಸ್ ವಿಲ್ ಟೇಕ್ ಕೇರ್. ಬಟ್ ದೆರ್ ಈಸ್ ಅ ಪಾಸಿಬಿಲಿಟಿ, ಯಾಕಂದರೆ ಗೆಸ್ಟೇಷನಲ್ ಡಯಾಬಿಟಿಸ್ ಥರನೂ ಈಗ ಗೆಸ್ಟೇಷನಲ್ ಥೈರಾಯ್ಡ್ ಇಶ್ಯೂಸಲ್ಲೂ ಒಂದು ಪಾಸಿಬಿಲಿಟಿ ಇದೆ ನಾಳೆ ಬರುವಂಥದ್ದು, ಒಂದು ಸೂಚನೆ ಕೊಟ್ಟಿದೆ. ಎಸ್ ಶೈಲಜಾ ಅವರೇ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ನಷ್ಟು ಮಾತಾಡೋಣ. ಸೊ ಡಾಕ್ಟರ್, ಇನ್ನೂ ಒಬ್ಬರು ಕಾಲರ್ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ಹಲೋ, ನಮಸ್ತೆ. ನಮಸ್ತೆ. ಹಲೋ. ಎಸ್. ಸೊ ವೀಕ್ಷಕರೇ, ಇನ್ನು ನಿಮಗೂ ಕೂಡ ಥೈರಾಯ್ಡ್ ಸಮಸ್ಯೆ ಏನಾದರೂ ಕಾಣಿಸ್ತಾ ಇದ್ದರೆ ನಮ್ಮ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಸ್ಗೆ ನೀವು ಕರೆ ಮಾಡಬಹುದು, ಡಾಕ್ಟರ್ ಜೊತೆ ಲೈವಲ್ಲಿ ಮಾತಾಡಬಹುದು. ನಮಸ್ತೆ. ನಮಸ್ತೆ. ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರೇನು? ಬೆಳಗಾವಿಯಿಂದ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿ. ಹಲೋ. ಹಲೋ ಸರ್. ಎಸ್ ಸರ್, ಕೇಳಿ. ಅದು ಬ್ಲಡ್ ವಾಂತಿ ವಾಮಿಟ್ ಆಗ್ತಾ ಇದೆ ನನಗೆ. ಬ್ಲಡ್ ವಾಮಿಟ್ ಆಗ್ತಾ ಇದೆಯಾ? ಹಾಂ. ಓಕೆ, ಯಾವಾಗಿಂದ ಆಗ್ತಾ ಇದೆ ಇದು? ಈಗ ಒಂದು 2 ದಿನ ಆಯಿತು. 2 ದಿನ ಆಯಿತು. ಕೆಮ್ಮೇನಾದರೂ ಇದೆಯಾ? ಹಾಂ, ಕೆಮ್ಮಿದೆ. ಎಸ್. ಮತ್ತು ಕೆಮ್ಮು ಸ್ಟಾರ್ಟ್ ಆಗಿ ಸುಮಾರು ಒಂದು ವಾರದ ಮೇಲೆ ಆಗಿದೆಯಾ ಇಲ್ಲ ಹೇಗೆ? ಈಗ ಒಂದು 2 ದಿನ ಆಯಿತು. ಅದ್ರ ಬ್ಲಡ್ ಒಮ್ಮೆ ವಾಮಿಟ್ ಆಗ್ತಾ ಇದೆ. ಒಮ್ಮೆಲೆ ವಾಮಿಟ್ ಆಗ್ತಾ ಇದೆಯಾ, ಇಲ್ಲ ಅಂದರೆ ಕಫದ ಜೊತೆಯಲ್ಲಿ ಅಥವಾ ಫ್ಲೆಮ್ ಜೊತೆಯಲ್ಲಿ ಬ್ಲಡ್ ಬರ್ತಾ ಇದೆಯಾ ಅಂದರೆ ಅಲ್ಲಲ್ಲಿ ಜಸ್ಟ್ ಸ್ಟ್ರೀಕ್ಸ್ ಥರ ಕಾಣ್ತಾ ಇದೆಯಾ? ಅಲ್ಲಲ್ಲಿ ಏನೂ ಇಲ್ಲ. ಹಾಂ, ಫ್ರ್ಯಾಂಕ್ ಬ್ಲಡ್ ಅಂದರೆ ಫುಲ್ ಬರೀ ಬ್ಲಡ್ಡೇ ವಾಮಿಟ್ ಮಾಡಿರೋ ಥರ ಬರ್ತಾ ಇದೆಯಾ? ಪ್ಯಾಚಸ್ ಥರ ಬೀಳ್ತಾ ಇದೆಯಾ? ಫುಲ್ ಬ್ಲಡ್ಡೇ ಬರ್ತಾ ಇದೆ. ಫುಲ್ ಬ್ಲಡ್ಡೇ ಬರ್ತಾ ಇದೆ. ಇಲ್ಲಿ 2 ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಬೇಕು ಇಲ್ಲಿ. ಸೊ ಏನಾದ್ರೂ ನಿಮ್ಮ ಎಕ್ಸಸ್ ಕೆಮ್ಮಿಂದ ಎಲ್ಲಾದ್ರೂ ರಪ್ಚರ್ಸ್ ಏನಾದರೂ ಆಗಿದ್ದರೆ, ಅಂದರೆ ಎಲ್ಲಾದರೂ ಹರಿದೋಗಿದ್ರೆ ಆ ಬ್ಲಡ್ಡು ನಿಮಗೆ ಕಲೆಕ್ಷನ್ ಆದಾಗ, ಯಾಕಂದರೆ ಕ್ಲಾಟಿಂಗ್ ಫ್ಯಾಕ್ಟ್ರ್ ನಮ್ಮಲ್ಲಿ ಇದ್ದೇ ಇರುತ್ತೆ, ಯಾರು ಕಲೆಕ್ಟ್ ಆಗ್ತಾ ಇದ್ದಾಗ ನಿಮಗೆ ಕೆಮ್ಮು ಥರ ಬಂದು ನೀವು ಉಗುಳಿದಾಗ ರಕ್ತ ಬೀಳ್ಬೋದು. ದಿಸ್ ಇಸ್ ಒನ್ ಕಂಡೀಷನ್. ಅಥವಾ ಎಲ್ಲಾದ್ರೂ ಗ್ಯಾಸ್ಟ್ರಿಕ್ ಇರಿಟೇಷನ್ಸ್ಗಳೇನಾದರೂ ಆಗಿ, ಗ್ಯಾಸ್ಟ್ರಿಕ್ ಒಂದು ವೇರಿಯೇಷನ್ಸ್ ಆಗಿ ನಿಮ್ಮ ಒಂದು ಫ್ಲೂಯಿಡ್ ನಿಮ್ಮನ್ನು ಇಂಟೆಸ್ಟೈನಲ್ ಲೈನಿಂಗ್ ಅಂದರೆ ಗ್ಯಾಸ್ಟ್ರಿಕ್ ಲೈನಿಂಗ್ಗಳನ್ನು ಡ್ಯಾಮೇಜ್ ಮಾಡ್ತಾ ಇದ್ರೂ ಕೂಡ ಈ ಥರ ಸಮಸ್ಯೆ ಆಗುತ್ತೆ. ಅಥವಾ ಎಲ್ಲಾದರೂ ಅಲ್ಸರ್ಸ್ ಏನಾದರೂ ಇದ್ದರೆ ಅದೇನಾದರೂ ರಪ್ಚರ್ ಆಗಿ
ನಿಮ್ಮಲ್ಲಿ ಬ್ಲಡ್ಡು ತೆಗೆದು ಹಾಕ್ತಾ ಇರ್ತೀರ. ಇಟ್ ಇಸ್ ಜಸ್ಟ್ 2-3 ಡೇಸ್ ಅಂದರೆ ಮೋಸ್ಟ್ ಪ್ರಾಬಬ್ಲಿ ಕಾಫು, ಆ ಎಕ್ಸೆಸಿವ್ ಇರಿಟೇಷನ್ಗಳಿಂದ ನೀವು ತೊಗೊಂಡಿರೋಂಥ ಮೆಡಿಕೇಷನ್ಸ್ ಒಂದು ಇದರಿಂದ ನಿಮ್ಮಲ್ಲಿ ಆಗಿರಬಹುದು ಅನ್ನೋ ಒಂದು ಲೆಕ್ಕಾಚಾರ ತೊಗೊಳ್ಬೋದು. ಬಟ್ ಇದನ್ನು ಆದಷ್ಟು ಬೇಗ ಪರೀಕ್ಷಿಸಿ ರಿಕ್ವೈರ್ಡ್ ಇದನ್ನು ಒಂದು ಎಕ್ಸ್ರೇ ಮಾಡಿ ಒಂದು ಲಂಗ್ ಫೀಲ್ಡ್ ನೋಡ್ಕೊಳ್ಳೋಣಂತೆ, ಅಲ್ಲಿ ತಿಳಿದು ಬರುತ್ತೆ. ಇಲ್ಲ ಅಲ್ಲೂ ಬಂದಿಲ್ಲ ಅಂದರೆ ಒಂದು ಎಂಡೋಸ್ಕೋಪಿ ಮಾಡಿ ಅದನ್ನು ಏನಿದೆ ಕಾರಣ ಅಂತ ರೂಲ್ ಔಟ್ ಮಾಡಿ ಚಿಕಿತ್ಸೆಗೆ ಒಳಗಾಗಬೇಕಾಗುತ್ತೆ. ಎಸ್, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಇನ್ನು ಡಾಕ್ಟರ್, ನಾವು ಆಗಲೇ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬಗ್ಗೆ ಮಾತಾಡ್ತಿದ್ವಿ, ಅದರ ಕಾರಣಗಳು ಜೊತೆಗೆ ಈ ಥೈರಾಯ್ಡ್ ಸಮಸ್ಯೆ ಅನ್ನೋದು ಯಾವ ವಯೋಮಾನದವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ, ಮಕ್ಕಳಲ್ಲೂ ಕೂಡ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತಾ ಹೇಗೆ ಅಂತ? ಎಸ್, ಇವಾಗ ಮಕ್ಕಳಲ್ಲೂ ಕೂಡ ನಾವು ಥೈರಾಯ್ಡ್ ಸಮಸ್ಯೆಗಳನ್ನು ನಾವು ನೋಡಿದ್ದೀವಿ. ಇವಾಗ ಹುಟ್ತಾ ಇರೋ ಮಕ್ಕಳಲ್ಲಿ ಒಂದು ಗ್ರೋತ್ ವೇರಿಯೇಷನು, ಅವರ ಒಂದು ಡಿಸ್ಚಾರ್ಜ್ ವೇರಿಯೇಷನ್ಸ್ನ ನಾವು ನೋಡಿದಾಗ, ಒಂದು ಬ್ಲಡ್ ಎಕ್ಸಾಮಿನೇಷನ್ ಅಂತ ನಾವು ಮಾಡಿದಾಗ ಅದರಲ್ಲಿ ಥೈರಾಯ್ಡ್ ವೇರಿಯೇಷನ್ಸ್ಗಳನ್ನು ನೋಡ್ತೀವಿ ನಾವಲ್ಲಿ. ಸೊ ಹುಟ್ಟಿರೋ ಮಕ್ಕಳಲ್ಲಿ ಹಲವಾರು ದಿನಗಳಲ್ಲೇ ಥೈರಾಯ್ಡ್ ಸಮಸ್ಯೆಗಳು ಬಂದಿರುವಂಥದ್ದು ಈ ನಡುವೆ ಹೆಚ್ಚಾಗಿ ಆಗ್ತಾ ಇದೆ. ಇಟ್ ಆಲ್ಸೋ ಅಗೇನ್ ಕೋರಿಲೇಟ್ಸ್ ಟು ದಿ ಹಿಸ್ಟ್ರಿ ಆಫ್ ದಿ ಪೇರೆಂಟ್ಸು. ಸೊ ತಂದೆ ತಾಯಿಯಲ್ಲಿ ಏನಾದರೂ ಸಮಸ್ಯೆಗಳು ಇದರಲ್ಲಿ ಮಕ್ಕಳಲ್ಲಿ ಬರುವಂಥದ್ದಿದೆ, ಅಥವಾ ಸಡನ್ನಾಗಿ ಡೆವಲಪ್ ಆಗಿದೆ, ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲ ಅಂತೇಳಿ ಇಟ್ಸ್ ಎನ್ ಆಟೋ ಇಮ್ಯೂನ್ ಕಂಡೀಷನ್, ಕಂಜನೈಟಲ್, ಮಗು ಹುಟ್ಟತಾನೆ ಒಂದು ಸಮಸ್ಯೆಯಲ್ಲಿ ಬಂದಿದೆ. ಯಾಕಂದರೆ ಡಯಾಬಿಟಿಸ್ ಅನ್ನೋದನ್ನು ಯಾವ ಥರ ನೋಡ್ತೀವೋ ಅದೇ ಥರನೇ ಥೈರಾಯ್ಡ್ ಸಮಸ್ಯೆಗಳನ್ನು ನಾವು ನೋಡ್ತೀವಿ. ಆ್ಯಂಡ್ ಬೈ ಗ್ರೋತ್, ಇವಾಗ ಮಗು ಬೆಳೀತಾ ಇದೆ, ಆ ಬೆಳವಣಿಗೆಯಲ್ಲಿ ಏನಾದ್ರು ಹೆಚ್ಚು ಕಡಿಮೆಗಳಿದೆ, ಸಡನ್ನಾಗಿ ಯಾಕೋ ಸ್ಕೂಲಲ್ಲಿ ಹೋದಾಗ ನಮ್ಮ ಮಗು ಎಲ್ಲರಿಗಿಂತ ಉದ್ದ ಇದ್ದಾನೆ, ಒಂಥರ ದಪ್ಪ ಇದ್ದಾನೆ, ಸಮಸ್ಯೆ ಆ ಥರ ಬಂದಾಗ ಎಸ್ ದೇರ್ ಇಸ್ ಅ ಥೈರಾಯ್ಡ್ ಇಶ್ಯೂ. ಅಥವಾ ಎಲ್ಲರಿಗಿಂತ ಒಂದು ಕ್ಲಾಸಲ್ಲಿದ್ದಾರೆ, ನೋಡಿದ್ರೆ ಇವನು ಯಾಕೋ ಸ್ವಲ್ಪ ದಪ್ಪ ಕಾಣ್ತಾ ಇದ್ದಾನೆ, ಇವನು ಆ್ಯಕ್ಟಿವಿಟೀಸ್ ಎಲ್ಲ ಕಡಿಮೆ ಆಗ್ತಾ ಇದೆ ಅಂತೇಳಿ ಬಂದಾಗ ಎಸ್ ಅಲ್ಲಿ ಥೈರಾಯ್ಡ್ ಸಮಸ್ಯೆಗಳು ಕೂಡ ಇರ್ಬೋದು ಅಲ್ಲಿ. ಸೊ ಈ ನಡುವೆ ನಾವು ಮಕ್ಕಳಲ್ಲಿ ಥೈರಾಯ್ಡ್ ಸಮಸ್ಯೆಗಳನ್ನು ನಾವು ನೋಡ್ತೀವಿ. ಚಿಕ್ಕ ವಯಸ್ಸಲ್ಲೇ ಅದನ್ನು ನೋಡಿದಾಗ ಯು ಕ್ಯಾನ್ ಡೆಫಿನೆಟ್ಲಿ ಹೆಲ್ಪ್ ದ ಕಿಡ್ ಇನ್ ದಿ ಲಾಂಗ್ ರನ್ ಅಂತ ಹೇಳ್ಬೋದು. ಅದೇ ಥರನೇ ಎಲ್ಲ ಏಜ್ ಗ್ರೂಪಲ್ಲೂ ನಾವು ಥೈರಾಯ್ಡ್ ಸಮಸ್ಯೆಗಳನ್ನು ನಾವು ನೋಡ್ತೀವಿ. ನಾರ್ಮಲ್ ಆಗಿ ಈ ಅಡಲ್ಟ್ ಈ 19 ಇಯರ್ಸಿಂದ ಮೇಲೆ ವೆನ್ ದೇ ಸ್ಟೆಪ್ ಇನ್ ಟು ದಿಯರ್ ಆಕ್ಯುಪೇಷನ್ಸು, ಆ ಥರ ಕೆಲಸ ಕಾರ್ಯಗಳಿಗೆ ಹೋದಾಗ, ವೆನ್ ದೆರ್ ಇಸ್ ಅ ಸ್ಟ್ರೆಸ್ಫುಲ್ ಲೈಫ್ ಆ್ಯಂಡ್ ವೆನ್ ಅವರ ಡಯಟು, ಆಮೇಲೆ ದ ಟೈಮಿಂಗ್ ಎಲ್ಲ ವೇರಿಯೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ದ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಆ್ಯಡ್ ಆಗುತ್ತೆ, ಪ್ಲಸ್ ಅವರ ಕೆಲಸ ಕಾರ್ಯ ಮಾಡುವಂಥದ್ದು ಫ್ಯಾಕ್ಟರ್ಸ್ ವೇರಿಯೇಷನ್ ಬಂದಾಗ ಅವರಲ್ಲಿ ಸಮಸ್ಯೆಗಳನ್ನು ನಾವು ನೋಡ್ತೀವಿ. ಈವನ್ ಟ್ರಾನ್ಸ್ಫರ್ಸ್, ಈಗ ಒಂದು ಪ್ರದೇಶದಲ್ಲಿ ಹುಟ್ಟಿ ಬೆಳೆದಿರ್ತಾರೆ, ಸಡನ್ನಾಗಿ ಏನೋ ಕೆಲಸ ಆಗುತ್ತೆ ಅಥವಾ ಎಲ್ಲೋ ಓದೋದಕ್ಕಿಂತ ಬೇರೆ ಜಾಗಗಳಿಗೆ ಹೋಗ್ತಾರೆ. ಸೊ ಅಲ್ಲಿರುವಂಥ ಎನ್ವೈರನ್ಮೆಂಟಲ್ ಚೇಂಜಸ್ಸಿಂದ ಕೂಡ ಒಂದು ಹಾರ್ಮೋನ್ ವೇರಿಯೇಷನ್ಸ್ ಬರುತ್ತೆ. ಸೊ ಅಡಲ್ಟ್ಹುಡ್ಡಲ್ಲಿ ನಾವು ಹೆಚ್ಚಾಗಿ ನಾವು ನೋಡ್ತೀವಿ. ಆ್ಯಸ್ ಏಜ್ ಡೆವಲಪ್ಸ್, ಸೊ ಮೆನೋಪಾಸಲ್ ಏಜಲ್ಲಿ ಒಬ್ಬೊಬ್ಬರಲ್ಲಿ ಹಾರ್ಮೋನಲ್ ವೇರಿಯೇಷನಲ್ಲಿ ಲೇಡೀಸಲ್ಲಿ ನಾವು ನೋಡ್ತಾ ಇದ್ದೀವಿ. ಅದೇ ಥರ ವಯಸ್ಸಾಗಿರುವಂಥರಲ್ಲೂ ಪುರುಷರಲ್ಲೂ ಕೂಡ ನಾವು ಆ್ಯಸ್ ಏಜ್ ಗೋಸ್ ಆನ್ ಸ್ವಲ್ಪ ಥೈರಾಯ್ಡ್ ಸಮಸ್ಯೆಗಳನ್ನು ನಾವು ನೋಡ್ತೀವಿ. ಸೊ ಟು ಬ್ರಾಡ್ಲೈನ್ಲಿ ಟೆಲ್ ಅಂತ ಹೇಳಿದ್ರೆ ಯಾವ ಏಜ್ ಗ್ರೂಪನ್ನು ಥೈರಾಯ್ಡ್ ಸಮಸ್ಯೆ ಬಿಟ್ಟಿಲ್ಲ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಒಬ್ಬರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರೇನು? ನನ್ನ ಹೆಸರು ಶರಣಮ್ಮ, ನಾವು ಗುಲ್ಬರ್ಗದಿಂದ ಮಾತಾಡ್ತಿದ್ದೀವಿ. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆನ ಹೇಳ್ಕೊಳ್ಳಿ. ಹಲೋ ಡಾಕ್ಟರ್, ನಮಸ್ಕಾರ ಸರ್. ನಮಸ್ಕಾರಮ್ಮ, ಹೇಳಿ. ಅದೇ ಥೈರಾಯ್ಡ್ ಸ್ಕಿನ್ ಮ್ಯಾಗ ನೋಡ್ತೇವೆ, ಅದಕ್ಕೆ ಫೋನ್ ಮಾಡಿ ಕೇಳ್ಕೊಳಕತ್ತೀರ. ಏನು ಸಮಸ್ಯೆ ಇದೆ ಹೇಳಿ. ನಾ ಥೈರಾಯ್ಡ್ ತೋರಿಸ್ಕೊಳತ್ತೀನಿ, 7 ವರ್ಷ ಆಯ್ತು. ಓಕೆ, ಇನ್ನು ಸಮಸ್ಯೆ ಬಗೆಹರಿದಿಲ್ಲ, ಇನ್ನು ಔಷಧಿಯಲ್ಲೇ ಇದ್ದೀರಾ? ಹೇಳಿ ಕೇಳಿಸ್ತಾ ಇದೆ, ಹೇಳಿ. ಮಾತಾಡಿಮ್ಮ. 25 ಇಂಚಿ ಗೋಲಿ ಇವಾವೆ, ನಾನು ಗೋಲಿ ಡೈಲಿ ನುಂಗ್ತೀನಿ ಬೆಳಗ್ಗೆ. ಓಕೆ. ಅದು ಬೆನ್ನು ನೋವು ಆಯ್ತು, ಉಸು ಜಾಸ್ತಿ ದಮ್ಬಾಗುತ್ತೆ. ನಾನು ಓಕೆ, ವೀಕ್ ಇದ್ದೀರಾ? ನೋವು, ಬೆನ್ನು ನೋವು, ಹೊಟ್ಟಿ ಅನ್ನನೇ ಇದು ಆಗಲ್ರಿ. ಓಕೆ, ಕಡಿಯುತ್ತೆ ಹೊಟ್ಟೆ ಎಲ್ಲನೂ? ಕೈ ಕಾಲೆಲ್ಲ ಬೆಳೆಯುತ್ತದೆ, ಬೆಳಗ್ಗೆ ತಲೆ ನೋವು. ಅಚ್ಚಾ, ಫೈನ್. ಇವಾಗ ಇಲ್ಲಿ 25 mcg ನೀವು ತೊಗೊಳ್ತಾ ಇದ್ದೀರಾ ಹಲವಾರು ವರ್ಷಗಳಿಂದ. ಮೊದಲನೇದಾಗಿ ಒಂದು ಥೈರಾಯ್ಡ್ ಟೆಸ್ಟನ್ನು ಮಾಡಬೇಕಾಗತ್ತೆ. ಮುಟ್ಟಾಗಿ 12ನೇ ದಿನಕ್ಕೆ ಸ್ವಲ್ಪ ಥೈರಾಯ್ಡ್ ಟೆಸ್ಟ್ ಮಾಡಿ. ಸೊ ಥೈರಾಯ್ಡ್ ಹಾರ್ಮೋನ್ಗಳು ಕರೆಕ್ಟಾಗಿದೆಯಾ, ನೀವು ತೊಗೊಳ್ತಾ ಇರೋ 25 mcg ಹೆಲ್ಪ್ ಆಗ್ತಾ ಇದೆಯಾ ಇಲ್ವಾ ಅಂತ ರೂಲ್ ಔಟ್ ಮಾಡ್ಕೊಬೇಕಾಗತ್ತೆ. ಅದೇನಾದರೂ ಹೆಲ್ಪ್ ಆಗ್ತಾ ಇಲ್ಲ ಅಂದರೆ ಅದರ ಪ್ರಕಾರವಾಗಿ ಅಲ್ಲಿರುವಂಥ ಬ್ಲಡ್ ಟೆಸ್ಟ್ಗಳನ್ನು ನೋಡಿಕೊಂಡು ನಿಮಗೆ ಯಾವ ಒಂದು mcg ಕೊಡಬೇಕು ಅನ್ನೋದನ್ನು ಲೆಕ್ಕಾಚಾರವಾಗಿ ಮುಂದಕ್ಕೆ ನೋಡ್ಕೊಂಡು ಹೋಗಬೇಕಾಗತ್ತೆ. ಸೊ ಹೋಮಿಯೋ ಕೇರಲ್ಲೂ ಥೈರಾಯ್ಡ್ಗೆ ಚಿಕಿತ್ಸೆ ಇದೆ. ಕ್ರಮೇಣವಾಗಿ ನೀವು ಏನಾದರೂ ಹೆಚ್ಚಿಗೆ ಇರುವಂಥದ್ದು ಔಷಧಿಗಳನ್ನು ತೊಗೊಳ್ತಾ ಇದ್ದರೆ ಕ್ರಮೇಣವಾಗಿ ಅದನ್ನು ಕಡಿಮೆ ಮಾಡಬಹುದು ಅನ್ನೋ ಒಂದು ಮಾತನ್ನು ಹೇಳ್ತೀನಿ. ಎಸ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಇನ್ನು ಡಾಕ್ಟರ್, ಈ ಥೈರಾಯ್ಡ್ ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದಾದರೆ?
ಇವಾಗ ಹೋಮಿಯೋ ಕೇರಲ್ಲಿ ಮಾಡುವಂಥ ಚಿಕಿತ್ಸೆನ ನಾವು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀವಿ. ಸೊ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂದರೆ ಏನು? ಸೊ ಇವಾಗ ಥೈರಾಯ್ಡೇ ಅಂತೇಳಲ್ಲ, ಯಾವುದೇ ಒಂದು ಸಮಸ್ಯೆಯಲ್ಲಿ ಪೇಷಂಟ್ ಬಂದಾಗ ಅವರ ಒಂದು ಎಕ್ಸ್ಪ್ರೆಸಿವ್ ಸಿಂಪ್ಟಮ್ಗಳನ್ನು ಗ್ಯಾದರ್ ಮಾಡ್ತೀವಿ. ಸೊ ಈಗ ಥೈರಾಯ್ಡ್ ಸಮಸ್ಯೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಡೈಲಿ ರುಟೀನ್ ಹೇಗಿದೆ, ಅವರ ಮನಸ್ಥಿತಿ ಹೇಗಿದೆ, ಇದನ್ನೆಲ್ಲನೂ ಗ್ಯಾದರ್ ಮಾಡ್ತೀವಿ. ಸೊ ಅವರ ಒಂದು ಹೇರ್ ಫಾಲ್ ಇರ್ಬೋದು, ಅಥವಾ ಇರ್ರೆಗ್ಯುಲರ್ ಸೈಕಲ್ ಪ್ಯಾಟರ್ನ್ ಇರ್ಬೋದು, ಅಥವಾ ಪ್ಯಾಲ್ಪಿಟೇಷನ್ ಅನ್ನೋ ಕಂಡೀಷನ್ಸ್ ಇರ್ಬೋದು, ಈ ಥರ ಎಲ್ಲ ಅವರ ಸಿಂಪ್ಟಮ್ಗಳನ್ನು ಗ್ಯಾದರ್ ಮಾಡ್ತೀವಿ. ಇದಾದ ನಂತರ ಅವರೊಂದು ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ ಮೆಡಿಕಲ್ ಹಿಸ್ಟ್ರಿನ ಗ್ಯಾದರ್ ಮಾಡ್ತೀವಿ. ಯಾಕಂದರೆ ಹಿಂದೆ ಏನಾದರೂ ಮೆಡಿಕೇಷನ್ಸಿಂದ ಆಯಿತಾ, ಅಥವಾ ಪ್ರೆಸೆಂಟಾಗಿ ಅವರು ಏನಾದರೂ ಬೇರೆ ಮೆಡಿಕೇಷನ್ಸು ತೊಗೊಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಇರ್ಬೋದು, ಅದ್ರ ಜೊತೆಲಿ ಡಯಾಬಿಟಿಸ್ ಇರ್ಬೋದು, ಅಥವಾ ಹೈಪರ್ ಟೆನ್ಷನ್ ಇರ್ಬೋದು, ಅಥವಾ ಬೇರೆ ಏನಾದರೂ ಕಂಡೀಷನ್ಗೆ ಅವ್ರ ಮೆಡಿಸಿನ್ಸನ್ನ ತೊಗೊಳ್ತಾ ಇರ್ಬೋದು. ಸೊ ಆ ಒಂದು ಲುಕ್ಔಟ್ನ ಮಾಡ್ತೀವಿ. ಪೇರೆಂಟಲ್ ಹಿಸ್ಟ್ರಿ, ಯಾಕಂದರೆ ಹೆರಿಡಿಟ್ರಿ ತಿಳ್ಕೊಳ್ಳೇಬೇಕಾಗುತ್ತೆ. ತಂದೆ ತಾಯಿಯಲ್ಲಿ ಇದೆಯಾ ಸಮಸ್ಯೆ, ಅಥವಾ ಇವರ ಫ್ಯಾಮ್ಲಿಯಲ್ಲಿ ಫಸ್ಟಾ ಅಂತ ಹೇಳಿ ಅದನ್ನು ತಿಳ್ಕೊಳೋದಕ್ಕೆ ಒಂದು ಫ್ಯಾಮ್ಲಿ ಹಿಸ್ಟ್ರಿನ ಗ್ಯಾದರ್ ಮಾಡ್ತೀವಿ. ಅದಾದ ನಂತರ ಈ ಪೇಷಂಟನ್ನು ಒಂದು ದಿನಚರಿ ಕೇಳ್ತೀವಿ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನೀವು ಏನೇನು ಮಾಡ್ತೀರಾ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಲೈಫ್ ಸ್ಟೈಲ್. ಸೊ ಎಷ್ಟೋ ಸತಿ ಆ ಒಂದು ವೇರಿಯೇಷನಲ್ಲೇ ನೀವು ನಿಮ್ಮ ಸಮಸ್ಯೆನ ತೊಗೊಂಡಿರ್ತೀರ. ಅದಾದ ನಂತರ ಊಟ ತಿಂಡಿ ಬಗ್ಗೆ ಕೇಳ್ತೀವಿ. ನೀವೇನು ಇಷ್ಟಪಟ್ಟು ತಿಂತೀರಾ, ನಿಮ್ಗೇನು ತುಂಬ ಕ್ರೇವಿಂಗ್ ಏನಿದೆ, ಇಲ್ಲ ನೀವು ಏನಾದ್ರು ತಿಂದರೆ ಸಮಸ್ಯೆ ಆಗುತ್ತೆ, ಇದರ ಡೀಟೇಲ್ಗಳನ್ನು ತಿಳ್ಕೊಳ್ತೀವಿ. ಹೆಣ್ಮಕ್ಳಲ್ಲಿ ಅವರ ಒಂದು ಋತುಚಕ್ರದ ಡೀಟೇಲ್ಗಳನ್ನು ಗ್ಯಾದರ್ ಮಾಡ್ತೀವಿ. ಯಾಕಂದರೆ ಹಾರ್ಮೋನಲ್ ವೇರಿಯೇಷನ್ಸ್ ಅಲ್ಲೇನಾದರೂ ಸಮಸ್ಯೆ ಕೊಡ್ತಾ ಇದೆಯಾ ಅನ್ನೋದನ್ನು ತಿಳ್ಕೊಳ್ತೀವಿ. ಅಸೋಸಿಯೇಟಿವ್ ಆಗಿ ಈ ಥೈರಾಯ್ಡ್ ಸಮಸ್ಯೆಯಲ್ಲಿ ಬೇರೆ ಏನಾದರೂ PCOD ಡೆವಲಪ್ ಆಗಿದೆಯಾ, ಅಥವಾ ಬೇರೆ ಏನಾದರೂ ಸಮಸ್ಯೆಗಳು ಬಂದಿದೆಯಾ ಅನ್ನೋದನ್ನು ನೋಡ್ತೀವಿ. ಸೊ ಅವರ ಒಂದು ಉದ್ದಗಲ ವೆಯ್ಟು ಎಲ್ಲ ಲೆಕ್ಕ ಹಾಕಿದ್ರೆ, ಒಬೇಸ್ ವೆಯ್ಟು, ಅವರ ಬಾಡಿ ಗ್ರೋತು, ಅದನ್ನೆಲ್ಲ ಲೆಕ್ಕಾಚಾರ ಹಾಕಿ ಅವರ ಮನಸ್ಥಿತಿಗೆ ಬರ್ತೀವಿ. ಸೊ ಮನಸ್ಥಿತಿಯಲ್ಲಿ ಏನಾದರೂ ವೇರಿಯೇಷನ್ಸು, ಮೊದಲು ಹೇಗಿದ್ದರು, ಹೇಗೆ ಆಗ್ತಾ ಬಂತು, ಇವಾಗ ಹೇಗಿದೆ, ಅವರು ಯಾವ್ಯಾವ ಸಿಚುವೇಷನ್ನ ಹೇಗೆ ಹ್ಯಾಂಡಲ್ ಮಾಡ್ಬೋದು, ಮಾಡ್ತಾ ಇದ್ದಾರೆ ಅನ್ನೋದನ್ನು ಲೆಕ್ಕಾಚಾರವಾಗಿ ತಗೊಂಡು ಅವರನ್ನು ಅರ್ಥ ಮಾಡ್ಕೊಂಡು ಅವ್ರಿಗೊಂದು ಪ್ರಕಾರವಾಗಿರೋ ಒಂದು ಮೆಡಿಸನ್ನ ಕೋರ್ಸ್ ಪ್ರಕಾರವಾಗಿ ಕೊಡ್ತೀವಿ. ಸೊ ಈ ಥರ ಚಿಕಿತ್ಸೆನ ಮಾಡೋದನ್ನೇ ನಾವು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀವಿ ಹೋಮಿಯೋ ಕೇರಲ್ಲಿ. ಎಸ್ ಡಾಕ್ಟರ್, ಇನ್ನು ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ? ಇವಾಗ ಲೈಫ್ ಸ್ಟೈಲ್ನ ನಾವೆಲ್ಲರೂ ಮಾಡಿಫೈ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಅದನ್ನು ಮಾಡಿಫೈ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ಏನ್ಷಂಟ್ ಆರ್ ಸ್ಟೋನ್ ಏಜ್ ಲೆವೆಲ್ ಹೋಗಬೇಕು ಅನ್ನೋದನ್ನು ಹೇಳಬೇಕಾಗುತ್ತೆ. ಯಾಕಂದರೆ ನಮ್ಮ ಲೈಫ್ ಸ್ಟೈಲ್ನ ನಾವು ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಮಾಡಿದ್ದೀವಿ ಅಂದರೆ, ನಮ್ಮ ದೇಹದಲ್ಲಿ ಎಡಗೈ ಒಂದೇ ಕೆಲಸ ಮಾಡುತ್ತೆ, ಅದರಲ್ಲೊಂದು ಏನಾದರೂ ಇಟ್ಕೊಂಡ್ಬಿಡ್ತೀರಾ, ಬೆರಳಲ್ಲಿ ಒತ್ತೀರಾ. ಸೊ ದಟ್ ಈಸ್ ಆಲ್ ಯುವರ್ ಲೈಫ್ ಸ್ಟೈಲ್. ಸೊ ನಿಮ್ಮ ಲೆವೆಲ್ ಆಫ್ ಕಂಫರ್ಟ್ನ ನೀವು ನಿಮ್ಮ ಎಡಗೈಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀರಾ. ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಡನ್. ಒಂದು ಹೆಜ್ಜೆ 4 ಹೆಜ್ಜೆ ಹಾಕೋ ಜಾಗಕ್ಕೂ ಒತ್ತೋದಕ್ಕೆ ನೋಡ್ತೀರಾ. ಸೊ ದಿಸ್ ಇಸ್ ವೇರ್ ಯು ಆರ್ ಚೇಂಜ್ಡ್. ಸೊ ಆಲ್ಮೋಸ್ಟ್ ಆಲ್ ಲೆವೆಲ್ಸ್ ಆಫ್ ಕಂಫರ್ಟ್ನ ನೀವು ಗೈನ್ ಮಾಡ್ಕೊಂಡಿದ್ದೀರಾ. ಸೊ ದಿಸ್ ಇಸ್ ದಿ ಆ್ಯಕ್ಚುಯಲ್ ಡ್ಯಾಮೇಜ್ ವಾಟ್ ಈಸ್ ಹ್ಯಾಪನಿಂಗ್. ಸೊ ನಿಮ್ಮ ಕಂಫರ್ಟ್ ಲೆವೆಲ್ ಝೋನ್ಗೋಸ್ಕರ ನೀವೆಲ್ಲ ಮಾಡ್ಕೊಂಡಿರೋದು. ಸೊ ಎದ್ದು ಓಡಾಡಿ ನಿಮ್ಮ ಕೆಲಸಗಳನ್ನು ನೀವು ಮಾಡಿಕೊಂಡ್ರೆ, ಐ ಡೋಂಟ್ ಥಿಂಕ್ ಸೊ ಇಟ್ ರಿಕ್ವೈರ್ಸ್ ಎನಿ ಬಿಗ್ ಲೈಫ್ ಸ್ಟೈಲ್ ಚೇಂಜ್. ನಿಮ್ಮ ಕೆಲಸಗಳನ್ನು ನೀವು ಮಾಡ್ಕೊಳಕ್ಕೆ ಕಲ್ತ್ರೆ ಐ ಥಿಂಕ್ ದಟ್ ಶುಡ್ ಬಿ ಎ ಗ್ರೇಟ್ ಹೆಲ್ಪ್ ಟು ಯೋರ್ ಸೆಲ್ಫ್. ಎಸ್ ಡಾಕ್ಟರ್, ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳಷ್ಟು ಮಾಹಿತಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ರಿ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಸಮಸ್ಯೆಯ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳಿದುಕೊಂಡ್ವಿ. ಇನ್ನು ನೀವು ಕೂಡ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ನಂಬರ್ಗೆ ನೀವು ಕೂಡ ಕರೆ ಮಾಡಬಹುದು. ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು, ಅವರನ್ನು ಭೇಟಿ ಆಗಬಹುದು, ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡುತ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550 00 1133 1800 10 81 212.